ಇದು ಹಿಂಗೆ ಮಾಡಿದಾಗ ಇದು ಟೈಟ್ ಆಗಿ ಹಿಂಗೆ ಮಾಡಿದಾಗ ತಮಟೆ ಅಂತ ಹೇಳ್ತೀವಿ ನೋಡಿ, ಟೈಟ್ ಇದು ಟೈಟ್ ಮಾಡ್ಕೊಳ್ಬೇಕು. ಸರಿ ಗಟ್ಟಿ ವೈಟ್ ಪೆನ್ಸಿಲ್ ಅಂದ್ಕೊಳ್ಳೋದು. ಹೆಚ್ಚಾಗಿ ಸ್ಟಾರ್ಟಿಂಗ್ ಆರಿ ವರ್ಕ್ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಯಾವಾಗಲೂ ಪಾಪ್ಲಿನ್ ಬಟ್ಟೆನೇ ಯೂಸ್ ಮಾಡಬೇಕು. ಯಾಕಂದರೆ ಬಟ್ಟೆ ಮೇಲೆ ಡಿಪೆಂಡ್ ಇರ್ತದೆ, ನೀವು ಅದು ಎಳೆದು ಅದು ಪ್ರಾಕ್ಟೀಸ್ ಏನು ಮಾಡಬೇಕು ಹೇಳು. ಇನ್ನು ಆರಿ ನೀಡಲ್ ಇದು ಐರನ್ ನೀಡಲ್ ಇರ್ತದೆ, ನಿನ್ನಂಥದ್ದು ಟ್ಯೂಲಿಪ್ 14.5 ಅಂತ ಹೇಳ್ತೀವಲ್ಲ. ಇದನ್ನು ಪ್ರಾಕ್ಟೀಸ್ ಹೆಂಗೆ ಮಾಡಬೇಕು? ಫಸ್ಟ್ ಸ್ಟಾರ್ಟಿಂಗ್ ಈ ನೀಡಲ್ದು ಹುಕ್ಕಿರ್ತೆ ನೋಡು, ಇದು ಹಿಂಗೆ ಹಾಕಿ ಹಿಂಗೆ ತಿರುಗಿಸಿ ಮೇಲೆ ತೆಗೆದು ಪ್ರಾಕ್ಟೀಸ್ ಮಾಡಬೇಕು. ಇದು ಫಸ್ಟ್ ಕ್ಲಾಸ್ ಮುಂದೆ ತುದಿ ನೋಡಿ, ಇದು ಟ್ಯೂಲಿಪ್ ಇರೋದು ಮುಂದಿರಬೇಕು. ಆಯಿತಾ? 90 ಡಿಗ್ರಿಯಲ್ಲಿ ಇಡಬೇಕು. ಇದು ಹಿಂಗೆ ತೆರಳಿ ಹಿಂಗೆ ನಾವು ಕೆಳಗೆ ಒಂದು ಕೈ ಇರುತ್ತೆ, ಮೇಲೆ ಬರ್ತದಲ್ಲ ಅದು ಹಿಂಗೆ ಮಾಡೋದಿಗೆ ಈ ಪಟ್ಟಿ ಏನಿರ್ತದಲ್ಲ ಇದನ್ನು ಹಿಂಗೆ ತಿರ್ಸೋದು, ಮತ್ತು ವಾಪಸ್ ಹಿಂಗೆ ಹೋಗ್ಬೇಕು, ಮತ್ತು ಹಿಂಗೆ ಬರಬೇಕು, ಹಿಂಗೆ ಹೋಗ್ಬೇಕು. ಹಾಂ, ಇಲ್ಲಿ ನೋಡಿ, ಒಳಗೆ ಹಾಕೋತಿಗೆ ಮುಂದೆ ಮುಖ ಇರಬೇಕು. ಟ್ಯೂಲಿಪ್ಪಿಂದು ಮೇಲ್ ತೆಗಿತೀಯಲ್ಲ ಅವಾಗ ಸ್ವಲ್ಪ ಕ್ರಾಸ್ ಹಿಂದ್ಗಡೆ ಬರಬೇಕು, ಮತ್ತು ವಾಪಸ್ ಮುಂದೆ ಹೋಗ್ಬೇಕು. ಚುಚ್ಚಲಿಕ್ಕೆ ಚುಚ್ಚೋದು ಹಿಂಗೆ ಮಾಡೋದು ವಾಪಸ್. ಇದು ರೂಢಿ ಮಾಡ್ಕೊಳ್ಬೇಕು ಭಾಳ. ಈ ಕೈ ನಿಮಗೆ ಕುತ್ಕೊಳ್ಬೇಕು ಮೇನ್ ಫಾಸ್ಟ್. ಅದೇನು ಇಲ್ಲದ್ರೆ ಇಲ್ಲಿ ಬಟ್ಟೆ ತಗೋದು ಹಿಂದ್ಗಡೆ ಇರಬೇಕು, ಆಟೋಮೆಟಿಕ್ ಹಿಂಗೆ ತಿರುಗಬೇಕು. ಕೈ ನಿಮ್ದು ಹಿಂಗೆ ರೂಢಿ ಇಟ್ಕೋಬೇಕು. ಆಯಿತಾ? ಹಿಂಗೆ 90 ಡಿಗ್ರಿಯಲ್ಲಿ ಇರಬೇಕು. ಹಿಂಗೆ ಇಟ್ಕೊಳ್ಳೋಂಗಿಲ್ಲ. ಇದು ಥ್ರೆಡ್ ಕಟ್ಕೊಳ್ಬೇಕು ಗಮ್ಮಿಂದ. ಅದ್ರ ಕೈ ಇದು ಜಾರಬಾರ್ದು, ಗೋಲ್ ಇರ್ತದೆ. ಇದಕ್ಕೆ ಗ್ರಿಪ್ ಇರ್ತದೆ, ಇದಕ್ಕೆ ಗ್ರಿಪ್ ಇರಲ್ಲ. ನೀಟಾಗಿ 90 ಡಿಗ್ರಿಯಲ್ಲೇ ಮುಂದೆ ಹಿಂದೆ ಮುಂದೆ ಹಿಂದೆ ಇದು ಹಿಂಗೆ ಸ್ಪ್ರೇ ಬರಬೇಕು ನಮಗೆ. ಇದು 18 ನಂಬರ್ ಸ್ಟ್ಯಾಂಡು. ಇದು ಮೇಲ್ ಭಾಗ ಇರಬೇಕು. ಆಯಿತಾ? ಹಾಕ್ತಾ ಹೋಗ್ತೀನಿ ಆಚೆ. ಇದು ಹಿಂಗೆ ಹಿಂಗೆ ಹಾಕಿ ತಿರುಗಿಸಿದ್ರೆ ಹಾಕಿ. ಸ್ಟ್ಯಾಂಡ್ ನೀವು ಆರಾಮಾಗಿ ಕೆಳಗಡೆ ಕೂತ್ಕೊಂಡು ಇದು ನೀಟ್ ಸ್ಟ್ಯಾಂಡ್ ಸರಿ 4 ಸ್ಟ್ಯಾಂಡಿಂದ ಇದು ಸರಿ ಕೂತದೆಲ್ಲ ನೋಡ್ಕೊಳ್ಬೇಕು. ಆಯಿತಾ? ಅದು ಕೂತದ ನಂತರ ನೀವೇನು ಮಾಡಬೇಕು? ಈ ರಿಂಗ್ ಏನಿದೆಲ್ಲ ಇದನ್ನು ಹಾಕ್ಕೊಳ್ಬೇಕು. ನೀಟಾಗಿ ಬಟ್ಟೆ ಎಲ್ಲೂ ಸಿಕ್ಕಾಕೊಳ್ಬಾರ್ದು ಅಂತ. ಸರಿ ಆಯಿತಾ? ಓಕೆ, ಅದರೊಳಗೆ ಕುತ್ಕೊಳ್ಬೇಕು. ಅದು ಈಗ ಕುತ್ಕೊಂತೀವಿ. ಆಯಿತಾ? ಹಿಂಗೆ ಕುತ್ಕೊಳ್ಬೇಕು ಗಟ್ಟಿ. ಅದು ಪ್ಲೇಟ್ ಇದೆಯಲ್ಲ, ಆ ಪ್ಲೇಟ್ ಒಳಗೆ ಕುತ್ಕೊಳ್ಬೇಕು ಅದು. ಆಯಿತಾ? ಈಗ ನಿಮಗೇನು ಫಸ್ಟ್ ಕ್ಲಾಸಲ್ಲಿ ಸರಿ ಥ್ರೆಡ್ಡಲ್ಲಿ ವರ್ಕ್ ಮಾಡುವಂಥದ್ದು. ಫಸ್ಟ್ ಚೈನ್ ಸ್ಟಿಚ್ಚನ್ನೇ ಕಲಿಬೇಕು ನೀವು. ಇಲ್ಲಿ ಭಾಳ ಪ್ಲೇಸ್ ಏನು ಮಾಡ್ಕೊಳ್ಬೇಡ, ಅಲ್ಲಲ್ಲೇ ಪ್ರಾಕ್ಟೀಸ್ ಸಣ್ಣದರಲ್ಲೇ ಮಾಡ್ಕೊತಾ ಹೋಗು. ಕಡೆಗೆ ಇದರಲ್ಲೇ ಓವೆಲ್ ಶೇಪಲ್ಲಿ ಚೇಂಜ್ ಮಾಡಬೇಕು. ಅಷ್ಟೇ ಒಂದು ಪ್ರಾಕ್ಟೀಸ್. ಆಯಿತಾ? ಶಂಕ ಅಂತ ಹೇಳ್ತೀವಲ್ಲ ಆ ರೀತಿ ಶೇಪೆಲ್ಲ ಬರಬೇಕು. ಏನು ಸರಿ ಥ್ರೆಡಲ್ಲಿದೆ ಗಂಟನ್ನು ಏನು ಮಾಡ್ಬೇಕು ಹೇಳು? ಗಟ್ಟಿ ಒಂದು 2-3 ರಿಂಗ್ ಹಿಂಗೆ ಮಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ದಪ್ಪ ಗಂಟು ಬೀಳ್ತದೆ. ನಮ್ಗೆ ಮೇಲ್ಗಡೆ ಬರಲ್ಲ ಎಳೆದಾಗ. ಇಷ್ಟು ಈ ರೀತಿ ದಪ್ಪ ಗಂಟು. ಕಡೆಗೆ ಇದನ್ನು ನಾವೇನು ಮಾಡಬೇಕು? ಹಿಂಗೆ ಇಟ್ಕೋಬೇಕು. ಈಗ ನಮಗೆ ಮೇಲಿಂದ ಹಾಕಿದ್ದು ಎಲ್ಲಿ ಬರಬೇಕದು ಈ ಇದಕ್ಕೆ ಬರಬೇಕು ಫಸ್ಟ್. ಆಯಿತಾ? ಹಿಂಗೆ ಇಟ್ಕೊಳ್ಳೋದು ನೋಡಿ, ಕೆಳಗಡೆ ಕೈ. ಈ ಕೈ ಈ ರೀತಿ ಗಂಟೆ ಸ್ಟಾರ್ಟಿಂಗ್ ಮಾಡುತ್ತೀವಿ.
ಕಡೆಗೆ ಇದನ್ನು ಎಳೆದು ಒಂದ್ಸರಿ ಸೆಟ್ ಮಾಡಬೇಕು. ಅದ್ರ ಮುಂದಾದರೂ ನಾವು ಇದು ಒಂದು ಯಾವುದರ ಬೌಲಲ್ಲಿ ಹಾಕಿ ಆ ಕಡೆ ಈ ಕಡೆ ಊರೊಳಗೆ ಹೋಗಬಾರ್ದು ಅಂತ ಇಟ್ಕೊಳ್ಬೋದು. ಇಲ್ಲಿ ಸ್ಟ್ರೇಟ್ ಮುಂದಾಯಿತು. ಆ ಗಂಟನ್ನು ಏನು ಮಾಡ್ಬೇಕು, ನಾನು ಎಳಿಬೇಕು. ಆಯಿತಾ? ಅದನ್ನು ಬಿಡಬೇಕು ಕಡೆಗೆ. ಗಂಟ ಇರುವಂಥದ್ದು ಬಿಟ್ಟು ಸ್ಟ್ರೇಟ್ ಮಾಡ್ಕೊಳ್ಬೇಕು ಫಸ್ಟ್. ಅದರ ನಂತರ ಚುಚ್ಚಿ ಅದಕ್ಕೆ ಸುತ್ತಬೇಕು. ಅದನ್ನು ಮೇಲೆ ತೆಗೆದು ಇದು ನೋಡಿ ತಿರ್ಗಿಸಿದೆ ನಾನು, ಮತ್ತೆ ಮೇಲಾಯಿತು. ಆಯಿತಾ? ಹೀಗೆ ಸುತ್ತೋದು, ಮೇಲೆ ಎಳೆದು ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ನೋಡಿ ಆರಾಮಾಗಿ ತೆಗಿಬೇಕು. ಎಳೆದು ಗಟ್ಟಿ ಬರುವುದಿಲ್ಲ ಅಂತ ಎಳಿಬಾರ್ದು, ಜಸ್ಟ್ ಹಿಂಗೆ ಸ್ವಲ್ಪ ಮೂವ್ ಮಾಡಿದ್ರು ಅಡಿಲ್ಲ. ಆಯಿತಾ? ನೋಡಿ ಕೈ ಜಸ್ಟ್ ನೀವು ಏನು ಮಾಡಬೇಕು, ಮೂವ್ ಚುಚ್ಚಿದೆ ನೋಡಿ. ಈಗ ನೋಡಿ ಇದು ಈ ರೀತಿ ಬರ್ತದಲ್ಲ, ಚುಚ್ಚಾಯಿತು. ಈ ಕೈ ಯಾಕಂದರೆ ನಮ್ದು ಅದು 90 ಡಿಗ್ರಿಯಲ್ಲಿ ಇಟ್ಟಿರ್ತೇವೆ. ಕೈಯನ್ನು ಹಿಂಗೆ ಸುತ್ಕೋಬೇಕು. ನಾನು ಅದು ಏನು ಕೊಕ್ಕೆ ಇದೆ ಅಲ್ಲ, ಆ ಕೊಕ್ಕೆಗೆ ಕೆಳಗಿನ ದಾರ ಸುತ್ಕೋಬೇಕು. ಇಲ್ಲಿ ಮೇಲೆ ಎಳಿತಾ ಬಂದಂಗೆ ಮೇಲೆ ಬರಬೇಕು. ಆಯಿತಾ? ಹಿಂಗೆ ಹೋಯ್ತು, ಚುಚ್ಚಿದ್ವಿ, ಸುತ್ತಿದ್ವಿ, ಸುತ್ತಿ ಹಿಂದೆ ತೊಗೋಬೇಕು. ಅದು ಹಿಂಗೆ ಕೆಳಗೆ ಬಿಡಬಾರ್ದು, ಅದು ಸ್ಲಿಪ್ ಆಗ್ತದೆ ಥ್ರೆಡ್ ಆವಾಗ. ಆಯಿತಾ? ಈಗ ನೀನು ಟ್ಯೂಲಿಪಿಂದ ಕೊಡು. ಇದು ಐರನ್ ನೀಡಲನ್ನು ಮಾಡಿದ್ವಲ್ಲ, ಈ ಟ್ಯೂಲಿಪ್ ನೀಡಲ್ಲ. ಇದನ್ನೆಲ್ಲೂ ಕೆಳಗೆ ಬೀಳ್ಸಾಕ್ಬಾರ್ದು, ತುದಿ ಮುರಿದು ಹೋಗ್ತದೆ. ನೋಡಿ ನಿಮಗೆ ಆದಷ್ಟು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ದೂರ ದೂರ ಇಟ್ಟು ಮಾಡ್ಬೋದು. ಆಯಿತಾ? ನೋಡಿ ನೀಟಾಗಿ ಬರ್ತದೆ. ಆಯಿತಾ? ಮತ್ತೆ ಹಾಕ್ಬೋದು ಅಂತಂದರೆ ಹಂಗೆ ಎಳೆಯೋದು ಮೇಲೆ. ಎಷ್ಟು ದೊಡ್ಡ ಸಣ್ಣ ಸಣ್ಣ ಇದ್ದರೆ ಇಷ್ಟಿಷ್ಟು ಸಣ್ಣ ಸಣ್ಣಕ್ಕೆ ಹಾಕಬೇಕು. ಸಣ್ಣ ಸಣ್ಣ ಅಂದರೆ ಡಿಸೈನಿಗೆಲ್ಲ ಏನಾಗ್ತದೆ, ಸ್ವಲ್ಪ ಸಣ್ಣಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಸಣ್ಣ ಹಾಕಿದಾಗ ಈ ರೀತಿ ಕಾಣ್ತದೆ. ಇದು ದೊಡ್ಡದಾಗ್ತದೆ. ಈಗ ನಾವು ಗಂಟು ಹಾಕ್ಬೇಕಾದ್ರೆ ನೋಡು, ಒಂದು ಉದ್ದ ತಗೊಬರ್ಬೇಕು. ಆಯಿತಾ? ಯಾಕಂದರೆ ಇಷ್ಟು ಉದ್ದ ತಂದಿಟ್ಟು ಇನ್ನೊಂದರಿಂದ ಪಕ್ಕಕ್ಕೇನೆ ತೆಗಿಬೇಕು, ಇನ್ನೊಂದು ಅದ್ರ ಒಳಗಿಂದ ತೆಗಿಬೇಕು. ತರುವಂಗೆ ಕಡೆಗೆ ಇದರಲ್ಲಿ ಇರ್ತದಲ್ಲ, ಈಚೆ ಬದಿಯಿಂದ ಹಾಕಿ ಈ ಪಾಯಿಂಟನ್ನು ಎಳಿ ಸಿಗ್ತದೆ ನೋಡಿ. ಹಿಂಗೆ ದೊಡ್ಡ ತೆಗೆದ್ನಲ್ಲ, ಇದು ನೋಡಿ ಬೇಕಾದ್ರೆ ಹಂಗೆ ಇಟ್ಕೋದು, ಹೋಗ್ಬಾರ್ದು ಅಂತ. ಆಯ್ತಲ್ಲ? ಇದರಲ್ಲಿ ಹಿಂಗೆ ಇದು ಕಡೆ ಇಷ್ಟು ಹಿಂಗೆ ಕೊಕ್ಕೆಲಿ ಇಟ್ಕೊಂಡು ಕೆಳಗಿನ ದಾರ ಎಳಿಬೇಕು. ಅವಾಗಿದು ಗಂಟು ಬೀಳ್ತದೆ. ಗೊತ್ತಾಯ್ತಾ? ಮತ್ತೊಮ್ಮೆ ತೋರಿಸ್ತೇನೆ ಗಂಟು. ಯಾಕಂದ್ರೆ ನಿಂಗೆ ಒಂದು ಆದ ಕೂಡಲೇ ಮತ್ತೊಂದಕ್ಕೆ ಹೋಗ್ಬೇಕಾದ್ರೆ ಗಂಟು ಹಾಕ್ಕೊಂಡು ಈ ಕಡೆ ಬರ್ಬೇಕು. ತೆಗೆದು ಕೂಡಲೇ ಇಲ್ಲಿದೆ ಅಲ್ಲ, ಇದರಲ್ಲೇ ಇದು ಸಿಕ್ಕಾಕೊಳಿಸೋದು. ಇದು ಸಿಕ್ಕಾಕೊಂಡು ಗಟ್ಟಿ ಇಟ್ಕೊಬಿಡೋದು. ಅದಕ್ಕೆ ಈ ಕೆಳಗಿನ ದಾರ ಎಳೆಯೋದು. ಆಯಿತಾ? ಮೊದಲು ಪ್ರಾಕ್ಟೀಸ್ ಮಾಡು. ಡೌಟ್ ಇದ್ದರೆ ಮತ್ತೊಮ್ಮೆ ರಿಪೀಟ್ ಮಾಡಿ. ಗಂಟು ಹಾಕೋದು ಪ್ರಾಕ್ಟೀಸ್ ಫಸ್ಟ್ ಮಾಡ್ಕೊಬೋದು. ಚೈನ್ ಹಾಕೋದು, ಗಂಟು ಹಾಕೋದು, ಅಥವಾ ಮಧ್ಯೆ ಮಧ್ಯೆ ಇಲ್ಲೇ ಗಂಟು ಹಾಕೋಂತ ಪ್ರಾಕ್ಟೀಸ್ ಮಾಡ್ಬೋದು ಮಾಡೋತಿ. ಅಂದರೆ ನಿಂಗೆ ಅದು ಸ್ವಲ್ಪ ಕಷ್ಟ ಆದರೆ ಇದ್ರೊಳಗಿಂದ ಹಿಂಗೆ ತೆಗಿಯೋದು, ಇದನ್ನು ಗಟ್ಟಿ ಹಿಂಗೆ ಇಟ್ಕೊಳ್ಳೋದು, ಕೆಳಗಿನ ದಾರ ಎಳೆಯೋದು. ಇದು ಗಟ್ಟಿ ಆಯಿತು. ಇದು ನಾಟ್ ಹಾಕೋದು. ಒಂದು ನಾಟಲ್ಲೂ 3-4 ಪ್ಯಾಟರ್ನ್ ಇದೆ, 3 ಪ್ಯಾಟರ್ನ್ ಇದೆ. ಈಗ ನಾವು ನಾರ್ಮಲ್ ಫಸ್ಟ್ ಬೇಸಿಕ್ ಕಲಿಯೋತಿಗೆ ಇದು ಕಲಿಯೋದು. ಆಯಿತಾ? ಯಾಕಂದರೆ ಸಣ್ಣ ಸಣ್ಣ ಬೀಡ್ಸ್ ಕುಡಿಸೋತಿಗೆ ನಾವು ಅದನ್ನು ಈ ನಾಟ್ ಕಾಣಬಾರ್ದು, ಕೆಳಗೆ ಎಳೆದು ಬಿಡಬೇಕು. ನೀವು ಇದನ್ನು ಕೆಳಗೆ ಎಳಿಬೋದು, ಕೆಳಗಿಂದ ಇದನ್ನು ಎಳ್ಕೊಂಡು ಅದ್ರ ರೌಂಡಲ್ಲಿ. ಹಾಂ, ಇದೇ ಟೆಕ್ನಿಕೆ.